Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ರಾಜ್ಯದ ವಿಪಕ್ಷ ನಾಯಕರು ಕೂಡ ಆಗಿರುವಂಥ ಆರ್ ಅಶೋಕ್ ಅವರು ನೇರವಾಗಿ ಜಾಯ್ನ್ ಆಗ್ತಿದ್ದಾರೆ. ಜೊತೆಗೆ ಮಾತನಾಡೋಣ. ಅಶೋಕ್ ಅವರೇ, ಮೊದಲನೇದಾಗಿ ಈ ರಾಷ್ಟ್ರದ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಿ. ಒಂದು ಸ್ಥಿರ ಸರ್ಕಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅದರ ಜೊತೆಗೆ NDA ಮೈತ್ರಿ ಪಕ್ಷವನ್ನು ಸೆಳೆಯುವ ಪ್ರಯತ್ನವನ್ನು ಸಹಜವಾಗಿ ಇಂಡಿಯಾ ಒಕ್ಕೂಟದವರು ಕೂಡ ಮಾಡ್ತಾ ಇದ್ದಾರೆ. ಈ ರಾಷ್ಟ್ರ ರಾಜಕಾರಣದಲ್ಲಿ ಯಾವ ದಿಕ್ಸೂಚಿ ಅಂತ ಹೇಳ್ತೀರಿ? ಅಫ್ಕೋರ್ಸ್ ಈಗ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ್ಬೋದು, ಆದರೆ ಅದಕ್ಕೆ ಭದ್ರತೆ ಇರತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ. ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ 21 ಪಕ್ಷಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಅನುಭವ ಇದೆ. 3 ಬಾರಿ ಪ್ರಧಾನಮಂತ್ರಿ ಆಗಿದ್ದರು ಅಟಲ್ ಬಿಹಾರಿ ವಾಜಪೇಯಿ. ಮತ್ತು ನರೇಂದ್ರ ಮೋದಿ ಒಂದು ರೀತಿ ವಿಶ್ವದ ನಾಯಕರಾಗಿರೋದ್ರಿಂದ ಮತ್ತು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅನುಭವ ಇರೋದ್ರಿಂದ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ಅವ್ರಿಗೆ ಪರಿಚಯ ಇರೋದ್ರಿಂದ ಮತ್ತು ಪಾರ್ಟಿನೂ ಕೂಡ ಇವತ್ತು ನಾವು 240 ಸ್ಥಾನಗಳನ್ನು ಗೆದ್ದು ಇಡೀ INDA ಎಲ್ಲ ಸೇರಿದ್ರು 240 ಸ್ಥಾನಕ್ಕೆ ಬರಲ್ಲ ಅವರು. ಇಡೀ INDA ಕಾಂಗ್ರೆಸ್ಸು 3 ಡಿಜಿಟ್ಗೂ ಹೋಗಿಲ್ಲ, ಇನ್ನು 99ರಲ್ಲೇ ನಿಂತಿದೆ ಅವರು. ಆದ್ದರಿಂದ ಈ ಗಠಬಂಧನ ಈಗಾಗಲೇ TDP ಅನ್ನು ಸ್ಪಷ್ಟ ಮಾಡಿದೆ, ನಿತೀಶ್ ಕುಮಾರ್ ಸ್ಪಷ್ಟ ಮಾಡಿದ್ದಾರೆ, ನಾವು NDA ಪಾರ್ಟ್ನರ್ ಆಗಿದ್ದೀರಿ, NDAನಲ್ಲೇ ಇರ್ತೀರಿ, NDAನಲ್ಲೇ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತನ್ನೇ ಹೇಳಿದ್ದಾರೆ. ನನಗನ್ಸ್ತತೆ INDA ಇರ್ತಕ್ಕಂಥ ಪಕ್ಷಗಳು ಅಲ್ಲಿಂದ ಖಾಲಿ ಮಾಡ್ಬೋದು. ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಒಂದು ಸರಿ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ INDA ಪಕ್ಷಗಳು ಛಿದ್ರ ಆಗುತ್ತೆ. ಬರೆದಿಟ್ಕೊಳ್ಳಿ, ಇದು ಶತಸಿದ್ಧ. ಅಲ್ಲ, ಯಾವ್ಯಾವ ಪಕ್ಷಗಳು ಬರ್ಬೋದು ಅಂತ ಅಶೋಕ್ ಅವರೇ? ಈಗ ಯಾಕಂದ್ರೆ ಅಶೋಕ್ ಅವರೇ, ಯಾವ್ಯಾವ ಪಕ್ಷಗಳು INDA ಇಂದ ನಿಮ್ ಕಡೆ ಬರುತ್ತೆ? ಶಿವಸೇನೆ ಇದೆ, ಶಿವಸೇನೆ ನಿಮ್ ನ್ಯಾಚುರಲ್ ಪಾರ್ಟ್ನರ್, ಅದು ಬಿಟ್ರೆ ಬೇರೆ ಯಾರು ಇಲ್ವಲ್ಲ. ಕೇರಳದಲ್ಲಿ INDA ಪಕ್ಷನೇ ಕಿತ್ತಾಡ್ತು, ವೆಸ್ಟ್ ಬೆಂಗಾಲಲ್ಲಿ ಕಿತ್ತಾಡ್ತು. ಬರ್ತಾರೆ, ಸಣ್ಣ ಪುಟ್ಟ ಪಾರ್ಟಿಗಳು ಬರ್ಬೋದು. ನಾನು ಈಗಲೇ ಏನು ಸ್ಪೆಸಿಫಿಕ್ ಆಗಿ ಹೇಳಕ್ ಸಾಧ್ಯ ಇಲ್ಲ. ಒಂದ್ಸರಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಾದ್ಮೇಲೆ ಈ INDAಗೆ ಉಳಿಗಾಲ ಇರಲ್ಲ. ಯಾಕಂದ್ರೆ ಅವ್ರು ಯಾವುದೇ ಸಿದ್ಧಾಂತದ ಮೇಲೆ ಒಂದಾಗಿಲ್ಲ, ಅವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ ಒಂದಾಗಿರುವಂಥವ್ರು. ಆದ್ದರಿಂದ INDA ಬಹಳ ದಿನ ಉಳಿಯಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದ್ರ ಜೊತೆಗೆ ಸರ್, ಈಗ ಮೈತ್ರಿ ಯುಗಕ್ಕೆ ನಾವು ಎಂಟರ್ ಆಗ್ತಾ ಇದ್ದೀವಿ. ಅಂದರೆ ಮತ್ತೆ 2014ರಿಂದ 24 ಯಾವ ರೀತಿ ನೋಡಿದ್ವಿ, ಸಹಜವಾಗಿ ನಿರ್ಧಾರಗಳು ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಅಳದು ತೂಗಿ ಮಾಡಬೇಕಾಗತ್ತೆ, ಅಷ್ಟು ಸುಲಭ ಅಲ್ಲ. ಹೀಗಾಗಿ ಈ ಒಂದು ಸರ್ಕಾರದ ರೀತಿ ನೀತಿಗಳು ಹೇಗಿರುತ್ತೆ ಅಂತ ತಾವು ಭಾವಿಸ್ತೀರಿ ಸರ್? ಇದು ನೋಡಿ, ಒನ್ ಪಾರ್ಟಿ ಆಡಳಿತನೂ ನೋಡಿದ್ದೀರಿ. ಈಗ ಎಲ್ಲರ ಜೊತೆ ಸಮನ್ವಯ ಮಾಡಿಕೊಂಡು ಸಂಯುಕ್ತ ಆಡಳಿತವನ್ನು ಮಾಡುವಂಥ ಪರಿಸ್ಥಿತಿಗೆ ದೇಶದ ಮತದಾರರು ಒಲವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಿಭಾಯಿಸಬೇಕು. ರಾಜಕೀಯದಲ್ಲಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಈ ಥರ ಕಾಮನ್ ಆಗೇ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಒಬ್ಬರೇ ಆಳುವಂಥದ್ದು ಸಾಧ್ಯ ಆಗಲ್ಲ. ಕೆಲವು ಬಾರಿ ನಮಗೆ ಹಿನ್ನಡೆ ಆಗಿದೆ ಕೆಲವು ಕಾರಣಗಳಿಂದ. ಉತ್ತರ ಪ್ರದೇಶ, ನಮಗೆ ಮಹಾರಾಷ್ಟ್ರ ಇಲ್ಲಿ ಹಿನ್ನಡೆ ಆಗಿದೆ. ಆದರೆ ಅದನ್ನು ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಪಾರ್ಟಿಯನ್ನು ಬಲಪಡಿಸ್ತೀರಿ. ನಾವು ಹೊಂದಾಣಿಕೆಯ ರಾಜಕಾರಣವನ್ನು ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಆ ಕೆಲಸವನ್ನು ಮಾಡ್ತಾರೆ. ಅಶೋಕ್ ಅವರೇ, ಕರ್ನಾಟಕದ ಚುನಾವಣೆ ಬಗ್ಗೆ ಮಾತನಾಡೋಣ. ಕರ್ನಾಟಕದ ಚುನಾವಣೆ ಎಲ್ಲೋ ಒಂದು ಕಡೆಗೆ BJP ಸಮಾಧಾನ ಇದೆ, ಅದರ ತೃಪ್ತಿ ಇಲ್ಲ ಅನ್ನುವಂಥ ರೀತಿ ಇದೆ. ಸಮಾಧಾನ ಇದೆ, ಅದರ ತೃಪ್ತಿ ಇಲ್ಲ. ಎಲ್ಲಿ ಏನು ಎಡವಟ್ಟಾಯಿತು? ನಿಮ್ಮ ಟಿಕೆಟ್ ಹಂಚಿಕೆ ವಿಚಾರದಲ್ಲಿರ್ಬೋದು, ಅದರಲ್ಲೂ ಕೆಲವೊಂದಿಷ್ಟು ಆಯ್ಕೆಗಳು ಗೊತ್ತಿದ್ದು ನೀವು ತಪ್ಪು ಮಾಡಿದ್ರ? ನನಗನ್ಸುತ್ತೆ ನಮಗೇನೋ ಆ ಥರದ ಹಿನ್ನಡೆ ಆಗಿಲ್ಲ ಅಂತ. ಯಾಕೆಂದರೆ ನೀವು ಕರ್ನಾಟಕದ ಸ್ಥಿತಿ ನೋಡಿ, ಇಲ್ಲಿ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ಸು, ಅವರು 136 ಜನ MLA ಇದ್ದಾರೆ. 136 ಜನ MLA, ಅದು ದೊಡ್ಡ ಸಂಖ್ಯೆಯಲ್ಲಿ MLA ಇದ್ದಾರೆ. ಇಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಇಂಥವ್ರ ಮಧ್ಯೆನೂ ಕೂಡ ನಾವು 19 ರೀಚು ನಮ್ಮ NDA 19 ಸ್ಥಾನಗಳನ್ನು ಗೆದ್ದಿದ್ದೀರಿ. ರೂಲಿಂಗ್ ನಡೆಸುವಂಥ ಪಾರ್ಟಿ 136 ಜನ ಶಾಸಕರಿರುವಂಥ ಪಾರ್ಟಿ ಕೇವಲ 9 ಸೀಟು, ಡಬಲ್ ಡಿಜಿಟ್ಗೂ ಹೋಗಿಲ್ಲ.
ಅವರು ಫ್ರೀ ಕೊಟ್ಟರು, ಅವರು ಫ್ರೀಗಳು ವರ್ಕೌಟ್ ಆಗಿಲ್ಲ. ಆಮೇಲೆ ಒಕ್ಕಲಿಗರು ನನಗೆ ಓಟ್ ಹಾಕ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಒಬ್ಬ ಒಕ್ಕಲಿಗನು ಡಿ ಕೆ ಶಿವಕುಮಾರ್ ಓಟ್ ಹಾಕಿಲ್ಲ. ಆ ಸ್ಥಿತಿಯನ್ನು ನೋಡಿದ್ರೆ ಇವತ್ತು ನಮಗೆ ಗೇನ್ ಆಗಿದೆ, ಬಿಜೆಪಿ ಗೇನ್ ಆಗಿದೆ, ಕಾಂಗ್ರೆಸ್ ಒಂದು ಅವಮಾನದ ಸ್ಥಿತಿಯಾಗಿದೆ. ಪರ್ಸೆಂಟೇಜಲ್ಲೂ ಕೂಡ ಕಾಂಗ್ರೆಸ್ 44% ಇದ್ರೆ ಬಿಜೆಪಿ 51% ವೋಟ್ ಶೇರ್ ಇದೆ ಕರ್ನಾಟಕದಲ್ಲಿ. ಬಟ್ ಕೂಡ ಕಾಂಗ್ರೆಸ್ ಅವರು ನಮಗೇನು ಆಗಿಲ್ಲ, ದೇಶ ತೋರಿಸ್ತಾರೆ, ದೇಶದ ಕಡೆ ನೋಡಿ, ದೇಶದ ಕಡೆ ಅಂತ. ರಾಜ್ಯದ್ದು ಅಂದ್ರೆ ಸಿದ್ದರಾಮಯ್ಯನವ್ರು ಮಾತಾಡಕ್ಕೆ ರೆಡಿ ಇಲ್ಲ. ಡಿ ಕೆ ಶಿವಕುಮಾರ್ ಸ್ವತಃ ಅವ್ರ ತಮ್ಮನ್ನೇ ಗೆಲ್ಸ್ಕೊಳಕ್ಕಾಗಿಲ್ಲ. ಸಿದ್ದರಾಮಯ್ಯ ಅವ್ರ ಸ್ವಂತ ಓನ್ ಕಾನ್ಸ್ಟಿಟ್ಯೂನ್ಸಿ ಮೈಸೂರಲ್ಲೇ ಅವ್ರಿಗೆ ತಳ ಇಲ್ದಂಗೆ ಸ್ಥಿತಿಗೆ ಬಂದ್ಬಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿ ಅವಮಾನ ಆಗಿರೋದು ಕಾಂಗ್ರೆಸ್ ಅವ್ರಿಗೆ. ರೈಟ್. ಕೊನೆಯದಾಗಿ ಅಶೋಕ್ ಅವರೇ ಒಂದು ಪ್ರಶ್ನೆ ಇದೆ. ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು ಅಶೋಕ್ ಅವರೇ ಒಂದು ಕೊನೆ ಪ್ರಶ್ನೆ ಇದೆ. ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ಭಾಗವನ್ನು ನೋಡ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ 5ಕ್ಕೆ 5 ಸೀಟ್ ಸೋತಿದ್ದೀರಿ. ನಾನು ಪ್ರಶ್ನೆ ಇರುವಂಥದ್ದು, ಈಗ ಕಲ್ಯಾಣ ಕರ್ನಾಟಕದಲ್ಲಿ ನೀವು ಮಾಡಿದಂಥ ಟಿಕೆಟ್ ನಿರ್ಧಾರಗಳಿರ್ಬೋದು, ನಿಮ್ಮ ಪಾರ್ಟಿ ಒಳಗಡೆ ಅಸಮಾಧಾನ ಇರ್ಬೋದು, ಅಥವಾ ಸಂಗಣ್ಣ ಕರಡಿ ಅಂತವರ ಅಸಮಾಧಾನವನ್ನು ನಿರ್ವಹಣೆ ಮಾಡದೇ ಇರುವಂಥದ್ದು ಇರ್ಬೋದು, ಇನ್ನು ದಾವಣಗೆರೆ ಅಂತ ಜಾಗದಲ್ಲೂ ಕೂಡ ಸರಿಯಾದಂಥ ಗೊಂದಲ ನಿರ್ವಹಣೆ ಆಗಿಲ್ಲ. ಹೀಗಾಗಿ ನಿಮ್ಮ ತಪ್ಪುಗಳು ಸಾಕಷ್ಟು ಇದೆಯಾ ಅಂತ ನನ್ನ ಪ್ರಶ್ನೆ. ಯಾಕಂದರೆ ನಿಮ್ಮ ತಪ್ಪುಗಳಿಂದಲೇ ನೀವು 4-5 ಸೀಟ್ಗಳನ್ನು ಕಳೆದುಕೊಂಡಿದ್ದೀರಿ ಅನ್ನುವಂಥದ್ದು ಒಂದು ಅನಾಲಿಸಿಸ್ ಇದೆ. ಇರ್ಬೋದು, ಅದನ್ನು ಕೂಡ ಸಾಧ್ಯತೆ. ಇವಾಗ ದಾವಣಗೆರೆಯಲ್ಲೂ ಕೂಡ ಈ ರೇಣುಕಾಚಾರ್ಯ ಅವ್ರದ್ದೆಲ್ಲ ಗಲಾಟೆ ಆಗಿದ್ದು ನಾವು ನೋಡಿದ್ದೀರಿ. ಬೀದರಲ್ಲಿ ಗಲಾಟೆ ಮಾಡಿದ್ದಾರೆ. ಈ ಥರದ್ದು ಆಗಿದೆ ಒಂದು 2-3 ಕ್ಷೇತ್ರದಲ್ಲಿ. ಅದು ಸರಿ ಹೋಗಿದ್ರೆ ನನಗನ್ಸುತ್ತೆ ಇನ್ನೂ 3-4 ಸ್ಥಾನಗಳನ್ನು ನಾವು ಆರಾಮ್ಸೆ ಗೆಲ್ಬೋದಾಗಿತ್ತು. ಸ್ವಲ್ಪ ಭಿನ್ನಮತ ಮಾಡಿದ್ದರಿಂದ ಕೆಲವು ನಾಯಕರುಗಳು, ಬಿಜೆಪಿಯ ನಾಯಕರು ಭಿನ್ನಮತ ಮಾಡಿರೋದ್ರಿಂದ ನಾವು ದಾವಣಗೆರೆ ಇರ್ಬೋದು, ಬೀದರ್ ಇರ್ಬೋದು, ಸೋಲುವಂಥದ್ದಕ್ಕೆ ಮೇಜರ್ ಕಾರಣ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ ನನ್ನ ಜೊತೆಗೆ ಜಾಯ್ನ್ ಆಗಿ ಮಾತನಾಡೋಕ್ಕೆ. ಧನ್ಯವಾದ ಸರ್. ಇದು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಹೇಳ್ತಾ ಇರುವಂಥ ಮತ್ತು ಒಟ್ಟಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಸಹಜವಾಗಿ ಆರ್ ಅಶೋಕ್ ಅವರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಕೇಂದ್ರದಲ್ಲಿ ಸರ್ಕಾರ ಸುಭದ್ರವಾಗಿರುತ್ತೆ. ಕೆಲವೊಮ್ಮೆ ಸ್ವತಂತ್ರವಾಗಿ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿರ್ಧಾರಗಳನ್ನು ಬೇರೆ ರೀತಿ ಮಾಡ್ತೀವಿ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ಸಂಯುಕ್ತವಾಗಿ ಅಥವಾ ಎಲ್ಲ ಪಕ್ಷಗಳನ್ನು ಮೈತ್ರಿಯಾಗಿ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಬೇರೆ ರೀತಿಯಂಥ ಸನ್ನಿವೇಶ ಅಥವಾ ಆ ಸನ್ನಿವೇಶ ನಿರ್ವಹಣೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಇನ್ನು ಬಲಾಬಲವನ್ನು ನೋಡೋದಾದರೆ BJP 240 ಸ್ಥಾನಗಳಲ್ಲಿ ಈಗಾಗಲೇ ಗೆದ್ದಿದ್ರೆ, TDP 16 ಸ್ಥಾನವನ್ನು ಗೆದ್ದಿದೆ. ಅದೇ ರೀತಿ JDU 12, ಇನ್ನು ಶಿವಸೇನೆ ಶಿಂದೆ ಬಣ 6 ಸ್ಥಾನವನ್ನು ಗೆದ್ದಿದೆ. ಇದು NDAಯ ಒಂದು ಸ್ಥಾನಮಾನ. ಅದೇ ರೀತಿ ಪಕ್ಕದಲ್ಲಿರುವಂಥ ಇಂಡಿಯಾ ಒಕ್ಕೂಟದ ಬಲಾಬಲವನ್ನು ನೋಡೋಣ. ಇನ್ನು ಕಾಂಗ್ರೆಸ್ 99, SP 37, TMC 29 ಸ್ಥಾನವನ್ನು ಗೆದ್ದಿದ್ರೆ, DMK 22 ಸ್ಥಾನವನ್ನು ಗೆದ್ದಿದೆ. ಅದೇ ರೀತಿ ಒಟ್ಟಾರೆ ಬಲಾಬಲವನ್ನು ನೋಡ್ತಾ ಇದ್ದರೆ ಈ ಒಂದು ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಇಷ್ಟೊಂದು ನಿರೀಕ್ಷೆ ಮಾಡಿತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೂ ಕೂಡ ಉತ್ತಮ ಅಂತ ಫಲಿತಾಂಶ ಅವರ ಪಾಲಿಗೆ ಬಂದಿದೆ, ಅಂದರೆ ಇಂಡಿಯಾದ ಪಾಲಿಗೆ ಬಂದಿದೆ. ಅಥವಾ NDA ಕೂಡ ಈಗಾಗಲೇ 400 ಪಾರ್ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದರು. ಆದರೆ ಅದು ಸಾಧ್ಯತೆ ಆಗಿಲ್ಲ. ಈಗ 292 ಅಂದರೆ 300 ಗಡಿಗೆ ಬಂದು ನಿಂತಿದೆ. ಇನ್ನು ಬಲಾಬಲವನ್ನು ನೋಡೋಣ ಮತ್ತೊಮ್ಮೆ. NDA ಒಕ್ಕೂಟದಲ್ಲಿ LPGಯಿಂದ 5 ಸ್ಥಾನವನ್ನು ಗೆದ್ದಿದ್ರೆ, LJPಯಿಂದ 5 ಸ್ಥಾನ ಗೆದ್ದಿದೆ, ಜನಸೇನೆಯಿಂದ 2 ಸ್ಥಾನ, ಇನ್ನು JDS ಇಂದ 2 ಸ್ಥಾನ, RLDಯಿಂದ 2 ಸ್ಥಾನ ಗೆದ್ದಿದೆ. ಅದೇ ರೀತಿ ಇಂಡಿಯಾ ಒಕ್ಕೂಟದ ಶಿವಸೇನೆ ಉದ್ಧವ್ ಠಾಕ್ರೆ ಬಣ 10 ಸ್ಥಾನವನ್ನು ಗೆದ್ದಿದ್ರೆ, NCP 4 ಅಂದರೆ ಇನ್ಫ್ಯಾಕ್ಟ್ NCP 7, ಅದೇ ರೀತಿ CPIM 4 ಸ್ಥಾನ, RJD 4 ಸ್ಥಾನವನ್ನು ಗೆದ್ದು ಈಗ ಇಂಡಿಯಾ ಒಕ್ಕೂಟದ ಬಲವನ್ನು ಹೆಚ್ಚಿದೆ. ಒಟ್ಟಿನಲ್ಲಿ ಬಲಾಬಲ ತುಂಬ ಜೋರಾಗಿದೆ. ಆದರೆ ಸರ್ಕಾರ ಯಾರು ಮಾಡ್ತಾರೆ ಅನ್ನೋಂಥ ಪ್ರಶ್ನೆಯಲ್ಲಿ ಉದ್ಭವ ಆಗಲ್ಲ. ಯಾಕೆಂದರೆ ಈಗಾಗಲೇ NDA ಒಕ್ಕೂಟಕ್ಕೆ ಬಹುಮತ ಇದೆ. NDA ಸರ್ಕಾರವನ್ನು ಬೀಳಿಸ್ತಾರ ಅನ್ನುವಂಥದ್ದು ನಿಜವಾದಂಥ ಪ್ರಶ್ನೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.